ಇವತ್ತು ಸಂಡೇ ನಾವು ಇವತ್ತು ಇಲ್ಲಿರೋ ನ್ಯಾಷನಲ್ ಝೂ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ನ್ಯಾಷನಲ್ ಝೂಗೆ ಇಲ್ಲಿ ಝೂ ನೆಗಾರ ಅಂತ ಕರೀತಾರೆ. ಆ್ಯಂಡ್ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ, ನನ್ನ ಹೆಸರು ಪೂರ್ಣಿಮಾ. ನಾನು ಮಲೇಷ್ಯಾದಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನಾವಿರೋದು ಕೋಲಾಲಂಪುರ್ ಸಿಟಿಯಲ್ಲಿ. ಸೊ ನಾನು ಲೈಫ್ ಸ್ಟೈಲು ಮತ್ತು ಕಿಡ್ಸ್ ಆ್ಯಕ್ಟಿವಿಟೀಸು ಆ್ಯಂಡ್ DIY ಕುಕ್ಕಿಂಗು ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವೀಡಿಯೋಸ್ನ ಚೆಕ್ ಮಾಡಿ, ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದು ವೇಳೆ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಸ್ನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ಬೆಲ್ ಬಟನ್ ಇರುತ್ತಲ್ಲ, ಅದನ್ನು ಪ್ಲೀಸ್ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇರೋದು ಅಂಪಾಂಗ್ ಅಂತ ಒಂದು ಏರಿಯಾ ಹೆಸರಲ್ಲ. ಸೊ ಆ ಏರಿಯಾ ಹೆಸರು ಅಂಪಾಂಗ್ ಅಂತ. ನಮ್ಮ ಮನೆಯಿಂದ ಒಂದು 20-25 ಮಿನಿಟ್ಸ್ ಆಗುತ್ತೆ. ಸೊ ನಾವು ಇವಾಗ ಜಸ್ಟ್ ಮನೆಯಿಂದ ಬಿಟ್ಟಿರೋದು ಒಂದು 10:30 ಆಗಿದೆ ಇವಾಗ ಟೈಮು. ಆ್ಯಂಡ್ ಇವತ್ತು ಫುಲ್ ಡೇ ಲಾಗ್ ಮಾಡ್ತೀನಿ ನಾನು. ಝೂ ತೋರಿಸ್ತೀನಿ ನಿಮಗೂ ಹೇಗಿದೆ ಅಂತ. ಆ್ಯಂಡ್ ಶೋನ ಹೋಗ್ತಿರೋದು ಫಸ್ಟ್ ಟೈಮು. ಆ್ಯಂಡ್ ಶೋನು ಫಸ್ಟ್ ಟೈಮು ಎಲ್ಲ ಪ್ರಾಣಿಗಳನ್ನು ರಿಯಲ್ ಆಗಿ ನೋಡ್ತಾ ಇರೋದು. ಸೊ ಅವಳಿಗಿಂತ ಜಾಸ್ತಿ ನನಗೆ ಎಕ್ಸೈಟ್ಮೆಂಟ್ ಇದೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಅವಳ ರಿಯಾಕ್ಷನ್ ನೋಡಬೇಕು ಅಂತ ಅಂದರೆ ನೀವು ಕಂಪ್ಲೀಟ್ ಲಾಗ್ ನೋಡಿ. ಆ್ಯಂಡ್ ಅಲ್ಲಿರೋ ಎಲ್ಲ ಪ್ರಾಣಿಗಳನ್ನು ನಿಮಗೂ ಕೂಡ ತೋರಿಸ್ತೀನಿ. ಶೋನ ಹಾಯ್ ಮಾಡಬೇಬಿ. ಶೋನು ಸೇ ಹಾಯ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೊಂಟಿದ್ ನೀನು? ಕಾರ್ನಾಗ ಎಲ್ಲಿಗೆ ಹೊಂಟಿ? ಝೂ ಅಲ್ಲಿ ಏನಿರುತ್ತಾ? ವೆರಿ ಗುಡ್. ಆನಿಮಲ್ಸ್ ಯಾವ್ದಾವ್ದು ಇರುತ್ತೆ ಬಂಗಾರ? ಅವಳು ರಿಯಲ್ ಆಗಿ ನೋಡಿರೋ ಆನಿಮಲ್ಸ್ ಅಂದ್ರೆ ಕ್ಯಾಟು ಮತ್ತೆ ಡಾಗು, ಇವೆರಡನ್ನ ಬಿಟ್ರೆ ಏನು ನೋಡಿಲ್ಲ. ಸೊ ನೋಡೋಣ, ಅವಳು ಪಿಕ್ಚರ್ಸ್ ಅಲ್ಲಿ ಎಲ್ಲಾನು ಐಡೆಂಟಿಫೈ ಮಾಡ್ತಾಳೆ ಪ್ರಾಣಿಗಳನ್ನ. ಇವಾಗ ರಿಯಲ್ ಆಗಿ ನೋಡಿದ ತಕ್ಷಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಟ್ವಿನ್ ಟಾರ್. ಸೊ ಪಾರ್ಕಿಂಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಫುಲ್ ಕಾರ್ಸ್, ಫುಲ್ ಕ್ಯೂ ಇದೆ. ವೇಟ್ ಮಾಡ್ತಾ ಇದ್ದೀವಿ. ಸೊ ನಾವು ಮನೆಯಿಂದ ಹೊರಟಿದ್ದು 10:30ಗೆ, ಹೋಗಿ ರೀಚ್ ಆಗೋದು ಹಾಫ್ ಆನ್ ಅವರಲ್ಲಿ ರೀಚ್ ಆದ್ವಿ. ಜನ ತುಂಬಾ ಇದ್ದರು. ಸೊ ಸ್ವಲ್ಪ ಲೇಟ್ ಆಯಿತು ಟಿಕೆಟ್ ಸಿಗೋದಕ್ಕೆ. ಫೈನಲಿ ಗಾಟ್ ದ ಟಿಕೆಟ್. ಸೊ ನಂಗೆ ಅನಿಸಿದ್ದು ಬೆಳಗ್ಗೆ 8 ಗಂಟೆಗೆ ಹೋಗೋದೇ ಒಳ್ಳೆಯದು. ಆವಾಗ ಜನನೂ ಕಡಿಮೆ ಇರ್ತಾರೆ, ಜೊತೆಗೆ ಪ್ರಾಣಿಗಳು ಕೂಡ ಆ್ಯಕ್ಟಿವ್ ಆಗಿರ್ತವೆ. ಸೊ ನಾವು ಹೋದಾಗ ಪ್ರಾಣಿಗಳು ಅಷ್ಟೊಂದೇನು ಆ್ಯಕ್ಟಿವ್ ಆಗಿರಲಿಲ್ಲ. ಎಲ್ಲ ಪ್ರಾಣಿ ನಿದ್ದೆ ಮಾಡ್ತಾ ಇದ್ವು ಮಧ್ಯಾಹ್ನ ಟೈಮಲ್ಲಿ. ಸೊ ಫುಲ್ ಶೆಕೆಯಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಳೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಫಸ್ಟ್ ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ಅಕ್ವೇರಿಯಂ ಇದೆ. ಸೊ ಅದರಲ್ಲಿ ಹೋದರೆ ತಣ್ಣಗಿರುತ್ತೆ ಅಂತ ಫಸ್ಟ್ ಅಕ್ವೇರಿಯಂ ನೋಡೋಕ್ಕೆ ಹೋಗ್ತಾ ಇದ್ದೀವಿ. I was never the one to write up a song for just anyone. I was always the one to find myself lost in long conversations. ಏನ್ ಶೋನು ಫಿಶ್ ಅಲ್ಲಿ? ಫಸ್ಟ್ ಅಕ್ವೇರಿಯಮ್ಗೆ ಬಂದಿದ್ದೀವಿ. ಅಕ್ವೇರಿಯಂ ನೋಡ್ತಾ ಇದ್ದೀವಿ. ಶೋನು ಫಿಶ್ ನೋಡಿದ ತಕ್ಷಣ ಹಾಡಾಡೋದು, ಬೇಬಿ ಶಾಕ್ಲು ದುಡ್ಡು ಅಂತ ಹಾಡಾಡ್ತಾ ಇದ್ದಾಳೆ. Oh my sweet baby, I was never the one to... What is this? Shonu, what is this? ಇಲ್ಲವೇ ಆ ಟೈಪ್ ಆಫ್ ಫಿಶ್. ಶಾರ್ಕ್ ಅಲ್ಲಮ್ಮ, ಅದು ಫಿಶ್ ಅದು. Giant snakehead fish. The face is like snake. You take all my wrongs and make them better. Yeah, you're making me wanna try forever. I feel so free. Oh my sweet baby. So ಇಲ್ಲಿ ಪ್ಯೂರ್ ಹನಿ ಕೂಡ ಮಾರ್ತಾ ಇದ್ದಾರೆ ಬಾಟಲ್ಸಲ್ಲಿ.
ಸೊ ಪ್ಯೂರ್ ಹನಿ ಅಂತೆ. And I know it so well. I will always be by. ಏನದು ಏನದು? ಹನಿ ಜ್ಯೂಸ್. ಹನಿ ಪ್ಲಸ್ ವಾಟರ್. ಹನಿ ಜ್ಯೂಸ್ ಅಂದ್ರೆ ಹನಿ ಪ್ಲಸ್ ವಾಟರಾ? You take all my wrongs and make them better. Yeah, you're making me wanna try forever. And I feel so free. I'm a sweet baby. All the pieces back together. Yeah, you take all my wrongs and make them better. Yeah, you're making me wanna try forever. And I feel so. ಫ್ಲೆಮಿಂಗೋ ಏನದ ಪಾಂಡ? ಫ್ಲೆಮಿಂಗೋ ಇದು ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾವು. ಸ್ಟಾಲರ್ ಸಾಕಾಯ್ತಾ ಶೋನು? ಸಾಕಾಯ್ತಾ? ವಾಕ್ ಮಾಡ್ತೀಯಾ? ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ಶೋನ ಪ್ರಾಣಿಗಳು ನೋಡಿದ ತಕ್ಷಣ ಹೆದರ್ಕೊಳ್ತಾಳೆ, ಅಳ್ತಾಳೆ ಅಂತ ಅಂದ್ಕೊಂಡಿದ್ವಿ. ಹಾಗೇನು ಹೆದರ್ಕೊಳ್ಳಿಲ್ಲ ಅವಳು. ಇನ್ಫ್ಯಾಕ್ಟ್ ಎಲ್ಲ ಪ್ರಾಣಿಗಳನ್ನ ನೋಡಿ ಅವಳು ಐಡೆಂಟಿಫೈ ಮಾಡ್ತಾ ಇದ್ಲು. ಇದು ಜಿರಾಫು, ಇದು ಝೀಬ್ರಾ ಅಂತ ಎಲ್ಲನೂ ಹೇಳ್ತಾ ಇದ್ಲು ಅವಳು. ಸೊ ನೀವಿಲ್ಲಿ ನೋಡ್ತಾ ಇರೋದು ಜಿರಾಫು, ತುಂಬ ದೂರದಲ್ಲಿತ್ತು. ಇದ್ರ ಪಕ್ಕದಲ್ಲೇ ಝೀಬ್ರಾ ಕೂಡ ಇತ್ತು, ಅದನ್ನು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಶೋನು ಏನದು? ಶೋನು ಏನದು? ಏನದು? ಹಾಂ ಏನದು? ಹಾಂ ಇಲ್ಲಿ ಒಂದು 2-3 ಕ್ಯಾಮಲ್ಸ್ ಇದೆ, ತೋರಿಸ್ತೀನಿ ರೀ. ಸೊ ಪ್ಯಾಂಡಾ ನೋಡೋದಕ್ಕೆ ಇಷ್ಟು ದೊಡ್ಡ ಕ್ಯೂ. ಪ್ಯಾಂಡಾ ನೋಡ್ಬೇಕಂದ್ರೆ ಈ ಕ್ಯೂ ಅಲ್ಲಿ ಹೋಗ್ಬೇಕು ಇವಾಗ. ಸ್ಟ್ರಾಲರ್ ಪಾರ್ಕಿಂಗ್, ಫುಲ್ ಸ್ಟ್ರಾಲರ್ ಪಾರ್ಕಿಂಗ್. ಇಡೀ ಝೂ ಒಳಗೆ ಪ್ಯಾಂಡಾ ಇಸ್ ದ ಮೇನ್ ಅಟ್ರಾಕ್ಷನು. ಸೊ ಹಾಗಾಗಿ ಫುಲ್ ಕ್ಯೂ ಇದೆ ಇಲ್ಲಿ ನೋಡೋದಕ್ಕೆ. ಹಾಂ, ಫುಲ್ ದೇವಸ್ಥಾನಕ್ಕೆ, ದೇವ್ರ ಗುಡಿ ಒಳಗೆ ಕ್ಯೂ ಇದ್ದಂಗೆ ಅದ ಪ್ಯಾಂಡಾ ನೋಡೋದಕ್ಕೆ. ಹಾಂ, ಅಷ್ಟೊಂದೇನಿರಲ್ಲ. ಇವತ್ತು ಸಂಡೇ ಇರೋದಕ್ಕೆ ಫುಲ್ ರಶ್ ಅದ, ಜನ ಭಾಳ ಅದಾರ. ಆ್ಯಂಡ್ ಪ್ಯಾಂಡಾ ಈಸ್ ಮೇನ್ ಅಟ್ರಾಕ್ಷನ್ ಇಲ್ಲಿ ಫುಲ್ ಝೂ ಅಲ್ಲಿ. ಸೊ ಫುಲ್ ಕ್ಯೂ ಇದೆ. ಒಳ್ಳೆ ದೇವಸ್ಥಾನದಲ್ಲಿ ದೇವ್ರಿಗೋಸ್ಕರ ನಿಂತ್ಕೊಂಡಿರ್ತೀವಿ ನೋಡಿ. ಒಳಗಡೆ ಗರ್ಭಗುಡಿಲಿ ಹೋಗ್ಬೇಕಾದ್ರೆ ಹೆಂಗೆ ನಿಂತ್ಕೊಂಡಿರ್ತೀವಲ್ಲ ಆ ರೀತಿ ಕ್ಯೂ ಇದೆ ಪ್ಯಾಂಡಾಗೋಸ್ಕರ. ಇಲ್ಲಿ ಫುಲ್ ತಣ್ಣಗಿದೆ, ತಣ್ಣಗಿದ್ರೇ ಇರೋದು ಅದು ಪ್ಯಾಂಡಾ. ಸೊ ಫುಲ್ ತಣ್ಣಗಿದೆ ಇಲ್ಲಿ. AC ಎಲ್ಲಿದೆ ಪ್ಯಾಂಡಾ? ಓ ಮೈ ಗಾಡ್, ಜನ ನೋಡಲಿ. ಪ್ಯಾಂಡಾ ನೋಡೋದಕ್ಕೆ ಫಸ್ಟ್ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. It's a dancing. It's a dance. ಅದೇನು ಡ್ಯಾನ್ಸ್ ಮಾಡ್ತಾ ಇದೇನಾ? ಸ್ಲೈಡ್ ಮಾಡ್ಕೊಂಡು ನೋಡು.
ಶೋನು ಏನದು ಪ್ಯಾಂಡಾ ಪ್ಯಾಂಡಾ I was never ಆ ಪ್ಯಾಂಡಾ ಹತ್ರ ಬಂದು ಏನೇ ಪ್ಯಾಂಡಾ ಹತ್ರ ಬಂದು ಬರ್ಡ್ ನೋಡತ್ತಾವ ಅಲ್ಲೊಂದು ಗುಬ್ಬಿ ಮರಿ ಅದ ಒಂದು ಆ ಗುಬ್ಬಿ ಮರಿ ನೋಡತ್ತಾಕಿ ಪ್ಯಾಂಡಾ ಬಿಟ್ಟು ಸೊ ಇದೆಲ್ಲ ಪ್ಯಾಂಡಾಗ ಆಟ ಆಡೋದಕ್ಕೆ ಇಟ್ಟಿದ್ದಾರೆ ಇಲ್ಲಿ ಸ್ಲೈಡ್ ಅದೆಲ್ಲ ಕೂಲಾಗಿ ಸಕ್ಕತ್ತಾಗಿದೆ ಪ್ಯಾಂಡಾ ಪ್ಲೇಸ್. I was never the one to ride. ಆಬ್ವಿಯಸ್ಲಿ ಜನ ಪ್ಯಾಂಡಾ ನೋಡೋಕೆ ಬರ್ತಿದ್ದಾರೆ ಅಂತ ಅಂದರೆ ಇಷ್ಟಪಟ್ಟು ಇಲ್ಲಿ ಶಾಪಿಂಗೂ ಇಟ್ಟಿದ್ದಾರೆ ಪ್ಯಾಂಡಾಗೋಸ್ಕರ, ಅಂದರೆ ಪ್ಯಾಂಡಾ ಗೊಂಬೆಗಳನ್ನ ಇಟ್ಟಿದ್ದಾರೆ ತಗೊಳ್ತಾರೆ ಅಂತ ಶೋರ್ ಆಗಿ. I've always been told that things will unfold if you keep on waiting. But then you came along and proved me all wrong. I was so mistaken. 'Cause you glue all the pieces back together. Yeah, you take all my wrongs and make them better. Yeah, you're making me wanna try forever. And I feel so free. ಏನು ನೋಡತ್ತೀರಿ ಇಬ್ರು? ಶೋನು ಏನು ನೋಡತ್ತಿ ಬಂಗಾರ ಅಲ್ಲಿ? ಮಮ್ಮನ್ ಬಿಟ್ಟು ಬಂದು ಮುದ್ದು ಗ್ರೇ ಕಲರ್ ಅದ. ಏನದ ಅದು ಗ್ರೇ ಕಲರ್ದು? ಏನು ಗುಂಡ ಅದು? ವಾಟ್ ಇಸ್ ದಿಸ್? ಹೇಳು ಬಂಗಾರ. ಎಲಿಫೆಂಟ್. ಸೊ ಶೋನೊಂದು ಲಂಚ್ ಆಯಿತು. ಲಂಚ್ ಆದಮೇಲೆ ಇಲ್ಲಿ ಎಲಿಫೆಂಟ್ ನೋಡ್ತಾ ಇದ್ದಾಳೆ. ಅಲ್ಲ ಗುಂಡು ಏನದ ಗುಂಡ ಇದು? ಎಲಿಫೆಂಟ್. ಸೊ ಎಲಿಫೆಂಟ್ ನೋಡ್ತಾ ಇದ್ದಾಳೆ. ಸೊ ಎಲ್ಲ ಪ್ರಾಣಿಗಳು ಮಲ್ಕೊಂಡಿದ್ದಾವೆ. ಎಲ್ಲೋದ್ರೂ ಎಲ್ಲ ಪ್ರಾಣಿ 8 o'clock. ಝೂ ನೋಡಬೇಕು ಅಂತ ಅಂದರೆ ಬೆಸ್ಟ್ ಟೈಮ್ ಟು ಕಮ್ ಅಟ್ 8 o'clock. ಮಾರ್ನಿಂಗ್ 8 o'clock ಬಂದರೆ ಎಲ್ಲ ಪ್ರಾಣಿಗಳು ಎದ್ದು ಓಡಾಡ್ತಾ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇಷ್ಟು ರಶ್ಶೂ ಇರಲ್ಲ. ಇವಾಗ ಫುಲ್ ರಶ್ ಇದೆ. ಆಮೇಲೆ ಜನ ಜಾಸ್ತಿ ಇದ್ದಾರೆ. ಬಟ್ ಇನ್ನೊಂದೇನೆಂದರೆ ಎಲ್ಲ ಪ್ರಾಣಿಗಳು ಮಲಗಿದ್ದಾವೆ ಮಧ್ಯಾಹ್ನ ಹೊತ್ತು. ಸೊ ನಾವು ಮಲಗಿರೋದು ಪ್ರಾಣಿಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ವಾಟ್ ಇಸ್ ದಿಸ್ ಶೋನು? ಏನದು? ಲಯನ್. ಗುಡ್ ಗರ್ಲ್ ಬಂಗಾರ ನೀನು. ಇದೊಂದೇ ಫುಲ್ ಜೋಶ್ನಾಗದ ನೋಡಿ. ಇಷ್ಟೊತ್ತು ನೋಡಿರೋ ಪ್ರಾಣಿ ಒಳಗೆ ಲಯನ್ ಒಂದೇ ಫುಲ್ ಜೋಶ್ನಾಗದ. ಹಾಂ ಫುಲ್ ಜೋಶ್ನಾಗ ನೋಡತ್ತದ. ಅದು ಸಿಟ್ನಾಗದೇನು? ಲಯನ್ ಫುಲ್ ಸಿಟ್ಟಲ್ಲಿದೆ ಅನ್ಕೊತೀನಿ. ಇಷ್ಟೊತ್ತು ನೋಡಿರೋ ಪ್ರಾಣಿಗಳಲ್ಲಿ ಇದು ಒಂದೇ ಫುಲ್ ಜೋಶಲ್ಲಿ ಓಡಾಡ್ತಾ ಇದೆ. ಫುಲ್ ಜೋಶಲ್ಲಿ ಎಲ್ಲ ಜನರನ್ನು ಕೂಡ ನೋಡ್ತಾ ಇದೆ ಅದು. ಸೊ ಸಖತ್ ಬಿಸಿಲಿದೆ, ಸಖತ್ ಶೆಕೆ ಆಗ್ತಾ ಇದೆ. ನಮ್ದಿನ್ನೂ ಊಟ ಇಲ್ಲ. ಶೋನಿಗೆ ಮಾತ್ರ ಊಟ ಮಾಡಿಸಿದ್ದೀವಿ. ಜಸ್ಟ್ ಮುಗೀತು ಅಂತ ಅಂದ್ಕೊಳ್ತೀವಿ. ನೋಡೋಣ. ಇನ್ನು ಟೈಗರ್ ನೋಡಿಲ್ಲ ನಾವು. ಟೈಗರ್, ಎಸ್ ಟೈಗರ್ ನೋಡಬೇಕು. ಇನ್ನು ಟೈಗರ್ ನೋಡಿಲ್ಲಲ್ಲ ನಾವಿನ್ನು. ಎಸ್ ಇಲ್ಲೇ ಅದ ಟೈಗರ್. ಟೈಗರ್ ಇಲ್ಲೇ ಇದೆ. ದಿಸ್ ಇಸ್ ವೈಟ್ ಬೆಂಗಾಲ್ ಟೈಗರ್.
ಟೈಗರ್ಗಿಂತ ಜೋರಾಗಿ ಕಿರಿಸ್ತಾ ಇದೆ ನೋಡು. ಟೈಗರ್ ನೋಡ್ಬಿಟ್ಟು ಅದು ಎಷ್ಟು ವಿಚಿತ್ರವಾಗಿ ಸೌಂಡ್ ಮಾಡ್ತಿದೆ ಬರ್ಡ್. ಸುತ್ತಾಡಿ ಸುತ್ತಾಡಿ ಸುಸ್ತಾಯಿತು. ಫಸ್ಟ್ ಬಿಸಿಲಿಂದ ಅರ್ಧ ಸುಸ್ತಾಯಿತು, ನೆಕ್ಸ್ಟ್ ವಾಕ್ ಮಾಡಿ ಮಾಡಿ ಸುಸ್ತಾಯಿತು. It's hot. It's inside. Good girl. ಶೋನಂಗೂ ಸುಸ್ತಾಗಿದೆ. ಸಾಕು ಹೋಗೋಣ. ಪಾರ್ಕಿಂಗ್ ಎ ಇದು. ಎಂಟ್ರೆನ್ಸ್ ಒಳಗಡೆ ಬಂದ ತಕ್ಷಣ ಹಿಂಗಿದೆ. ಸೊ ನಾವು ಪಾರ್ಕ್ ಮಾಡಿರೋದು ಪಾರ್ಕಿಂಗ್ ಬಿ, ಅದು ದೂರ ಆಗುತ್ತೆ. ಸೊ ಇಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, ಅದು ಚಿಕ್ಕದೊಂದು, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸೊ ನಡ್ಕೊಂಡು ಬರೋಕ್ಕಾಗಲ್ಲ ಅಂದರೆ ಈ ಥರ ಬ್ಯಾಟ್ರಿ ಆಪ್ರೇಟೆಡ್ ವೆಹಿಕಲ್ಸ್ ಇದೆ, ಅದರಲ್ಲಿ ಬರ್ಬೋದು. ಈ ಥರ ಇದೆ. ಸೊ ಪ್ರತಿಯೊಂದು ಇದಕ್ಕೂ ಸ್ಟಾಪ್ಸ್ ಮಾಡಿದ್ದಾರೆ ಅವರು. ಸೊ ನಾವು ಅವ್ರು ಬಂದುಬಿಟ್ಟು ಒಂದೊಂದು ಸ್ಟಾಪ್ಗೆ ಬಿಡ್ತಾರೆ, ನೋಡ್ಕೊಂಡು ಬನ್ನಿ ಅಂತ. ಇವಾಗ ಬಿಟ್ಟಿದ್ದಾರೆ ಇಲ್ಲಿ ಚೀತಾ, ಟೈಗರು, ಲಯನ್ಸ್ ಇದೆ, ಇಲ್ಲಿ ನೋಡ್ಕೊಂಡು ಬನ್ನಿ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಇದೇ ಸ್ಟಾಪಿಂದ ಮತ್ತೊಂದು ಸ್ಟಾಪ್ ಮಾಡಿರ್ತಾರೆ. ಸೊ ಇದರಲ್ಲೇ ಹೋಗ್ಬೋದು, ನಡ್ಕೊಂಡು ಬರೋಕ್ಕಾಗದೇ ಇದ್ದರೆ ಇದರಲ್ಲಿ ಹೋಗ್ಬೋದು. ಸೊ ನಾವು ಬರಬೇಕಾದ್ರೆ ಬ್ಯಾಟ್ರಿ ಆಪ್ರೇಟೆಡ್ ಬಸ್ ಇತ್ತಲ್ಲ, ಅದರಲ್ಲಿ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಎ ಮತ್ತು ಬಿ ಎರಡಿದೆ. ಸೊ ಪಾರ್ಕಿಂಗ್ ಎ ಅಂದರೆ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಹತ್ರ ಇರೋದು. ಪಾರ್ಕಿಂಗ್ ಬಿ ಅಂದರೆ ಬ್ಯಾಕ್ ಸೈಡ್, ಝೂ ಬ್ಯಾಕ್ ಸೈಡ್ ಇರೋದು. ಸೊ ನಾವು ಅಲ್ಲಿ ಕಾರ್ ನಿಲ್ಲಿಸಿದ್ವಿ, ದೂರ ಆಗುತ್ತೆ ಅಂತ ನಾವು ಆ ಬಸ್ಸಲ್ಲಿ ಬಂದ್ವಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ನೋಡಿದ್ದಂದರೆ ಇಲ್ಲಿದೆ ಅಲ್ವಾ ಅಕ್ವೇರಿಯಂ, ಇದೇ ನೋಡಿರೋದು. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಯೂಶ್ವಲಿ ಝೂ ಆ್ಯನಿಮಲ್ಸ್ ಅಂತ ಝೂ ಆ್ಯನಿಮಲ್ಸ್ ಅಂತಂದ ತಕ್ಷಣ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಅವ್ರಿಗೆ ತೋರಿಸಿ. ನಾನು ಪ್ಯಾಂಡಾ ಎಲ್ಲನೂ, ವೈಟ್ ಟೈಗರ್ ಆಗಿರ್ಬೋದು, ಟೈಗರ್, ಲಯನು ಎಲ್ಲನೂ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ. ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಸರ್ ಸೋನು ಹೇಳು ಬಾಯ್. ಟೇಕ್ ಕೇರ್. Let me figure out where the road goes. Even if I'm falling down, I will keep on searching for my highs.